Good morning, students. Today I will tell you how you have to convert imperative sentences in direct speech into indirect speech. In the last 4 sessions, I taught you the introduction to direct indirect speech, conversion of assertive sentences in direct speech into indirect speech, conversion of yes or no questions into indirect speech, conversion of WH questions into indirect speech. In this session, I am teaching you how you have to convert imperative sentences into indirect speech. So first of all, you should understand what imperative sentences are. Imperative sentences are orders, requests, instructions, suggestions, advice, etc. ಸೊ ನಾನು ಈ ಹಿಂದಿನ 4 ಸೆಷನ್ನಲ್ಲಿ ಹೇಗೆ ಈ ಡೈರೆಕ್ಟನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಯಿಸೋದು, ಮೊದಲನೇದಾಗಿ ಅಸರ್ಟಿವ್ ಸೆಂಟೆನ್ಸಸನ್ನು ಹೇಗೆ ಬದಲಾಯಿಸೋದು, ಎರಡನೇದಾಗಿ ಕ್ವೆಶನ್ಸನ್ನು ಹೇಗೆ ಬದಲಾಯಿಸೋದು, ಕ್ವೆಶನ್ಸಲ್ಲಿ 2 ಥರ ಕ್ವೆಶನ್ಸು, ಎಸ್ ಆರ್ ನೋ ಕ್ವೆಶನ್ಸು, ಇನ್ನೊಂದು WH ಕ್ವೆಶನ್ಸು ಹೇಗೆ ಬದಲಾಯಿಸೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಈಗ ಈ ಸೆಷನಲ್ಲಿ ನಾವು ಇಂಪರೇಟಿವ್ ಸೆಂಟೆನ್ಸಸನ್ನು ಹೇಗೆ ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಯಿಸ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಇಂಪರೇಟಿವ್ ಸೆಂಟೆನ್ಸಸ್ ಅಂದ್ರೇನು ಅಂತ ಮತ್ತೆ ನೆನಪಿಸ್ಕೊಳ್ಳೋಣ. ಇಂಪರೇಟಿವ್ ಸೆಂಟೆನ್ಸಸ್ ಆರ್ ಏನಂದರೆ, ಇಂಪರೇಟಿವ್ ಸೆಂಟೆನ್ಸಸ್ ಅಂದರೆ ಅವು ಆರ್ಡರ್ಸ್ ಆದೇಶಗಳು, ರಿಕ್ವೆಸ್ಟ್ ಕೋರಿಕೆಗಳು, ಇನ್ಸ್ಟ್ರಕ್ಷನ್ಸ್ ಸಲಹೆ ಸೂಚನೆಗಳು, ನಿರ್ದೇಶನಗಳು, ಇವೆಲ್ಲವನ್ನು ನಾವು ಇಂಪರೇಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ. ಈ ಇಂಪರೇಟಿವ್ ಸೆಂಟೆನ್ಸಸ್ಸು ಮೇಯ್ನ್ ವರ್ಬಿಂದ ಶುರುವಾಗತ್ತೆ. ಮೇಯ್ನ್ ವರ್ಬ್ ಅಂದರೆ ಕ್ರಿಯಾಸೂಚಕ ಪದ. ಅದರ ಮುಂದಕ್ಕೆ ಯಾವ ನಾಮಪದವೂ ಇರಲ್ಲ. ಅಂಡರ್ಸ್ಟುಡ್ ಯು ಅನ್ನೋದಲ್ಲಿ ಕಾಣಿಸುವುದಿಲ್ಲ, ಅಂಡರ್ಸ್ಟುಡ್ ಆಗಿರೋದ್ರಿಂದ. ಈಗ ಗೋ, ಗೆಟ್ ಲಾಸ್ಟ್, ಶಟ್ ಅಪ್, ಗೆಟ್ ಔಟ್, ಸ್ವಿಚ್ ಆನ್ ದ ಫ್ಯಾನ್, ಓಪನ್ ದ ಡೋರ್, ಕ್ಲೋಸ್ ದ ವಿಂಡೋ, ಈ ಥರ ಕೊಡುವಂಥ ಗೋ, ಕಮ್, ಟೇಕ್, ಸ್ವಿಚ್ ಆನ್, ಇವೆಲ್ಲ ಪುಟ್, ಗೆಟ್ ಔಟ್, ಗೆಟ್, ಶಟ್, ಓಪನ್, ಇವೆಲ್ಲ ಕ್ರಿಯಾಪದಗಳು. ಪ್ಲೇ, ಡಾನ್ಸ್, ಇವೆಲ್ಲ ಕ್ರಿಯಾಪದಗಳಿಂದ ವಾಕ್ಯ ಶುರುವಾದರೆ ಅದನ್ನು ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ನಾವು ಆ್ಯಸ್ ಯೂಶುವಲ್ ನಮ್ಗೆ ಗೊತ್ತಿರೋ ಥರ direct speech has 2 parts. One is what is outside the inverteds, another is what is inside the inverteds. ನಿಮಗೆ ಗೊತ್ತಿರೋ ಹಾಗೆ ಡೈರೆಕ್ಟ್ ಸ್ಪೀಚಲ್ಲಿ 2 ಭಾಗ ಇರುತ್ತೆ. ಒಂದು ಇನ್ವರ್ಟೆಡ್ ಕಾಮಾಯಿಂದ ಹೊರಗಿರೋ ಭಾಗ, ಇನ್ನೊಂದು ಇನ್ವರ್ಟೆಡ್ನ ಒಳಗಿರೋ ಭಾಗ. ಈಗ ನಾನು ಯಾವಾಗಲೂ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಕನ್ವರ್ಷನ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ಪಲ್ಲಿ ಇನ್ವರ್ಟೆಡ್ನ ಒಳಗಿರುವಂಥ ವಾಕ್ಯ ಯಾವ ಟೈಪ್ ಆಫ್ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸಾ, ಇಂಪರೇಟಿವ್ ಸೆಂಟೆನ್ಸಾ, ಇಂಟರೋಗೇಟಿವ್ ಸೆಂಟೆನ್ಸಾ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸಾ ಅಂತ ಗುರುತಿಸ್ಕೋಬೇಕು. ಅದು ಫಸ್ಟ್ ಸ್ಟೆಪ್ಪು. ಆಮೇಲೆ ಇನ್ವರ್ಟೆಡ್ನ ಹೊರಗಿರುವಂಥ ಭಾಗ ಯಾವ ಟೆನ್ಸ್ ಇದೆ ಅದೇ ಥರ ಒಳಗಿರೋ ಭಾಗನೂ ಕನ್ವರ್ಟ್ ಮಾಡಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಈಗ ಇಂಪರೇಟಿವ್ ಸೆಂಟೆನ್ಸು ತುಂಬ ಸುಲಭ. ಹಾಗೆ ನೋಡಿಕೊಂಡ್ರೆ ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಬದಲಾಯಿಸೋದು. ಒಂದನ್ನು ಮಾಡಿ ನಾನು ತೋರಿಸ್ತೀನಿ ನೋಡಿ. ಈಗ ಓದೋಣ. ದ ಜನರಲ್ ಸೆಡ್ ಟು ದ ಸೋಲ್ಜರ್ಸ್, ವಾಟ್ ಈಸ್ ಔಟ್ಸೈಡ್ ದ ಇನ್ವರ್ಟರ್ಸ್, ಇನ್ವರ್ಟೆಡಿಂದ ಹೊರಗಿರುವ ಭಾಗ ಇದು, ಅಲ್ಲಿ ಒಂದು ಲೈನ್ ಹಾಕಿದ್ದೀನಿ. ಇನ್ವರ್ಟೆಡ್ನ ಒಳಗಿರೋ ಭಾಗ ನೋಡ್ಕೊಳ್ಳಿ. ಟೇಕ್ ಅಪ್ ಪೊಸಿಷನ್ಸ್ ಟು ಡಿಫೆಂಡ್ ಅವರ್ ಕ್ಯಾಂಪ್ ಅಗೇನ್ಸ್ಟ್ ದ ಎನಿಮಿ ಅಂತ ಇದೆ. ಕ್ಲೋಸ್ ದ ಡಬಲ್ ಇನ್ವರ್ಟೆಡ್. ಸೊ ಇನ್ವರ್ಟೆಡ್ನ ಒಳಗಿರುವಂಥ ವಾಕ್ಯ ಹೇಗೆ ಶುರುವಾಗಿದೆ ಅಂದರೆ ಅದೊಂದು ಕ್ರಿಯಾಪದದಿಂದ, ನಾಮಪದದಿಂದಲ್ಲ ಅಥವಾ ಆಕ್ಸಿಲರಿಯಿಂದಲ್ಲ, ಬಟ್ ಮೇನ್ ವರ್ಬ್, ಒಂದು ಕ್ರಿಯೆಯನ್ನು ಸೂಚಿಸುವ ಪದದಿಂದ ಶುರುವಾಗಿದೆ, ಆ್ಯಕ್ಷನ್ ವರ್ಡಿಂದ ಶುರುವಾಗಿದೆ. ಸೊ ಹಾಗಾಗಿ ನಾವು ಅದನ್ನು ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಇಂಪರೇಟಿವ್ ಸೆಂಟೆನ್ಸಸನ್ನು ಹೇಗೆ ಬದಲಾಯಿಸೋದು? ಫಸ್ಟ್, ಐಡೆಂಟಿಫೈ ದ ಟೈಪ್ ಆಫ್ ಸೆಂಟೆನ್ಸ್ ವಿಚ್ ಇಸ್ ಇನ್ಸೈಡ್ ದ ಇನ್ವರ್ಟೆಡ್ಸ್. ಇನ್ವರ್ಟೆಡ್ಸ್ನ ಒಳಗಿರುವಂಥ ವಾಕ್ಯ ಯಾವ ಥರದ್ದು ಅಂತ ಗುರುತಿಸ್ಕೋಬೇಕು. ಈಗ ನಾವು ಗುರುತಿಸ್ಕೊಂಡಿದ್ವಿ, ಇಂಪರೇಟಿವ್ ಸೆಂಟೆನ್ಸು ಮೇನ್ ವರ್ಬಿಂದ ಶುರುವಾಗುತ್ತೆ ಅಥವಾ ಆ್ಯಕ್ಷನ್ ವರ್ಡ್ ಇಂದ ಶುರುವಾಗುತ್ತೆ ಮತ್ತು ಫುಲ್ ಸ್ಟಾಪಿಂದ ಕೊನೆಗೊಳ್ಳುತ್ತೆ. ಸೊ ಈಗ ನಾವು ಅದರ ಕನ್ವರ್ಷನನ್ನು ಮಾಡೋದಕ್ಕೆ, ಈಗ ನಾವು ಇನ್ವರ್ಟೆಡ್ನ ಹೊರಗಿರೋ ಭಾಗ ಯಾವ ಟೆನ್ಸ್ ಇದೆ, ಒಳಗಿರೋದು ಯಾವ ರೀತಿ ಇದೆ ನೋಡಿಕೊಂಡು ಕನ್ವರ್ಷನ್ ಮಾಡೋ ಸ್ಟೆಪ್ಪು ಈ ಇಂಪರೇಟಿವ್ ಸೆಂಟೆನ್ಸಲ್ಲಿ ಇಲ್ಲ. ತುಂಬ ಸುಲಭ. ಈಗ ಏನು ಮಾಡ್ಕೋಬೇಕು ಅಂದರೆ, ಈ ಇನ್ವರ್ಟೆಡ್ನ ಒಳಗಿರೋ ಭಾಗ ಒಂದು ಇಂಪರೇಟಿವ್ ಸೆಂಟೆನ್ಸ್ ಅಂತ ಗೊತ್ತಾದಮೇಲೆ ಅದು ಆರ್ಡರಾ,
ರಿಕ್ವೆಸ್ಟಾ, ಸಜೆಷನ್ಸಾ, ಅಡ್ವೈಸಾ, ಡೈರೆಕ್ಷನ್ಸಾ ಅಂತ ಗುರುತಿಸ್ಕೊಳ್ಳೋದು. ಈಗ ಜನರಲ್ ಸೆಟ್ ಟು ದ ಸೋಲ್ಜರ್ಸ್, ಜನರಲ್ ಅಂದರೆ ಹೈಯರ್ ಪೊಸಿಷನ್ನು, ಸೋಲ್ಜರ್ ಅಂದರೆ ಅವ್ನು ಕೆಳಗಿರುವಂಥ ಸೈನಿಕ ಅಂತ ಆಯಿತು. ಸೊ ಹಾಗಾಗಿ ಜನರಲ್ ಸೋಲ್ಜರ್ಸ್ ಯೂಶಲಿ ಏನು ಕೊಡ್ತಾನೆ, ಆರ್ಡರ್ಸ್ ಕೊಡ್ತಾನೆ. ಸೊ ಇಂಪರೇಟಿವ್ ಸೆಂಟೆನ್ಸಲ್ಲಿ ಇದು ಟೇಕ್ ಅಪ್ ದ ಪೊಸಿಷನ್ ಟು ಡಿಫೆಂಡ್ ಅವರ್ ಕ್ಯಾಂಪ್ ಅಗೇನ್ಸ್ಟ್ ದ ಎನಿಮಿ ಅಂದಾಗ ಅದು ಒಂದು ಆರ್ಡರ್ ಆಗಿರುತ್ತೆ ಅಂತ ಹಿಂಟನ್ನು ನೋಡಿಕೊಂಡು ನೀವು ಆರ್ಡರ್ ಅಂತ ಬರ್ಕೋಬೇಕು. ಈಗ ಕನ್ವರ್ಷನ್ ಮಾಡೋದು ಸುಲಭ. ಝಡ್ ಜಾಗಕ್ಕೆ ಯಾವಾಗಲೂ ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಏನು ಹಾಕೋಬೇಕು, ಆರ್ಡರ್ಡ್ ಅಂತ ಹಾಕೋಬೇಕು. ಯಾಕಂದರೆ ಇಂಪರೇಟಿವ್ ಸೆಂಟೆನ್ಸಲ್ಲಿ ಯಾವ ಥರದ ಇಂಪರೇಟಿವ್ ಅಂತ ಗುರುತಿಸ್ಕೊಂಡಿದ್ದೀವಿ. ಇದು ಆರ್ಡರಾ, ರಿಕ್ವೆಸ್ಟಾ, ಸಜೆಷನ್ನ, ಡೈರೆಕ್ಷನ್ನ, ಇನ್ಸ್ಟ್ರಕ್ಷನ್ನ ಅಂತ ಗುರುತಿಸ್ಕೋಬೇಕು. ಸೊ ಅದೇ ರೀತಿ ಸೆಟ್ ಜಾಗಕ್ಕೆ ಅದನ್ನು ಹಾಕ್ಕೊಳ್ಳಿ. ಜನರಲ್ ಆರ್ಡರ್ಡ್ ದ ಸೋಲ್ಜರ್ಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮೇನ್ ವರ್ಬ್ ಇದೆಯಲ್ಲ ಟೇಕಪ್ ಅಂತ, ಅದರ ಮುಂದಕ್ಕೊಂದು ಈ ಕಂಜಂಕ್ಷನ್, ಈ ಕಾಮಾ ಮತ್ತು ಡಬಲ್ ಇನ್ವರ್ಟೆಡ್ಸ್ನ ತೆಗಿಯೋಕ್ಕೆ ಒಂದು ಕಂಜಂಕ್ಷನ್ ಹಾಕ್ಕೋಬೇಕು. ಸೊ ಇಂಪರೇಟಿವ್ ಸೆಂಟೆನ್ಸಲ್ಲಿ ನಾವು ಯೂಸ್ ಮಾಡುವ ಕಂಜಂಕ್ಷನ್ ಯಾವುದಪ್ಪ ಅಂದರೆ TO2. ಈಗ ಟು ಅನ್ನು ಆ್ಯಡ್ ಮಾಡಿ, ದ ಜನರಲ್ ಆರ್ಡರ್ಡ್ ದ ಸೋಲ್ಜರ್ಸ್ ಟು ಅಂತ ಬರೆದು ಮಿಕ್ಕಿದ್ದು ಹೇಗಿದೆಯೋ ಹಾಗೆ ಕಾಪಿ ಮಾಡಿಬಿಡೋದು. ತುಂಬ ಸುಲಭ. ದ ಜನರಲ್ ಆರ್ಡರ್ಡ್ ದ ಸೋಲ್ಜರ್ಸ್ ಟು ಟೇಕ್ ಅಪ್ ಪೊಸಿಷನ್ಸ್ ಟು ಡಿಫೆಂಡ್ ದರ್ ಕ್ಯಾಂಪ್ ಎಗೇನ್ಸ್ಟ್ ದ ಎನಿಮಿ. ಇದರಲ್ಲಿ ಪ್ರನೌನ್ ಮಾತ್ರ ಬದಲಾಯಿಸ್ಕೋಬೇಕು. ಮತ್ತು ನಾವು ಇದ್ದಿದ್ದು ದೆನ್ ಆಗುತ್ತೆ, ಟುಡೇ ಇದ್ದಿದ್ದು ದಟ್ ಡೇ ಆಗುತ್ತೆ, ಟುಮಾರೋ ಇದ್ದಿದ್ದು ನೆಕ್ಸ್ಟ್ ಡೇ ಆಗುತ್ತೆ, ಯೆಸ್ಟರ್ಡೇ ಇದ್ದಿದ್ದು ಪ್ರೀವಿಯಸ್ ಡೇ ಆಗುತ್ತೆ. ಸೊ ಈ ಸಣ್ಣ ಬದಲಾವಣೆಗಳು ಪ್ರನೌನ್ಸ್ ಮತ್ತು ಈ ಟೈಮ್ ಸೂಚಕ ಪದಗಳು ಇವುಗಳನ್ನು ನೀವು ಬದಲಾಯಿಸ್ಕೊಂಡ್ರೆ ನಿಮ್ಮ ಆನ್ಸರು ಸಿಕ್ಕೋಗುತ್ತೆ. ಸೊ ಈ ರೀತಿ ನೀವು ಬದಲಾವಣೆ ಮಾಡ್ಕೋಬೇಕು. ಎರಡನೇ ಉದಾಹರಣೆ ತಗೊಳ್ಳಿ. ದ ಪ್ರಿನ್ಸಿಪಲ್ ಸೆಡ್ ಟು ದ ಸ್ಟೂಡೆಂಟ್ಸ್ ಟೇಕ್ ದ ಸರ್ಟಿಫಿಕೇಟ್ಸ್ ದಟ್ ಯು ಲೆಫ್ಟ್ 2 days ago. ಈಗ ಪ್ರಿನ್ಸಿಪಲ್ ಸೆಡ್ ಟು ದ ಸ್ಟೂಡೆಂಟ್ಸ್, ಇನ್ವರ್ಟೆಡ್ನ ಹೊರಗಿರುವಂಥ ಭಾಗ, ಟೇಕ್ ದ ಸರ್ಟಿಫಿಕೇಟ್ಸ್ ದಟ್ ಯು ಲೆಫ್ಟ್ 2 days ago ಅನ್ನೋದು ಇನ್ವರ್ಟೆಡ್ನ ಒಳಗಿರೋ ಭಾಗ. ಇನ್ವರ್ಟೆಡ್ನ ಒಳಗಿರೋ ಭಾಗ ಮೇನ್ ವರ್ಬಿಂದ ಶುರುವಾಗಿದೆ ಅಥವಾ ಆ್ಯಕ್ಷನ್ ವರ್ಡಿಂದ ಶುರುವಾಗಿದ್ದರೆ ಈಗ ಅದನ್ನು ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಈಗ ಅದು ಆರ್ಡರಾ, ರಿಕ್ವೆಸ್ಟ್ ಅಂತ ಗುರ್ತು ಮಾಡ್ಕೊಳ್ಳೋಕ್ಕೆ ಪ್ರಿನ್ಸಿಪಲ್ ಸ್ಟೂಡೆಂಟ್ ಜೊತೆ ಮಾತಾಡ್ತಿದ್ದಾರೆ ಅಂದಾಗ ಒಂದು ಹೈಯರ್ ಪೊಸಿಷನ್, ಒಂದು ಲೋವರ್ ಪೊಸಿಷನ್. ಹೈಯರ್ ಲೋವರ್ ಬಂದಾಗ ನಾವು ಯೂಸ್ ಮಾಡುವಂಥ ವರ್ಬ್ ಯಾವುದಪ್ಪ ಅಂದರೆ ಆರ್ಡರ್ಡ್ ಅಥವಾ ಇನ್ಸ್ಟ್ರಕ್ಟೆಡ್ ಅಂತ ಆಗುತ್ತೆ. ಸೊ ಈಗ ನೀವು ಸೆಟ್ ಜಾಗಕ್ಕೆ ದ ಪ್ರಿನ್ಸಿಪಲ್ ಇನ್ಸ್ಟ್ರಕ್ಟೆಡ್ಸ್ ಟು ದ ಸ್ಟೂಡೆಂಟ್ಸ್ ಅಂತ ಮಾಡಿಕೊಂಡು ಕಾಮಾ ಮತ್ತು ಡಬಲ್ ಇನ್ವರ್ಟೆಡ್ನ ತೆಗಿಯೋಕ್ಕೆ ಇಂಪರೇಟಿವ್ ಸೆಂಟೆನ್ಸಲ್ಲಿ ನಾವು ಯೂಸ್ ಮಾಡುವ ಕಂಜಂಕ್ಷನ್ ಯಾವುದಪ್ಪ ಅಂದರೆ ಟು ಅನ್ನು ಹಾಕ್ಕೊಂಡು ಮಿಕ್ಕಿದ್ದು ಹೇಗಿದೆಯೋ ಹಾಗೆ ಬರ್ಕೊಳ್ಳೋದು. ಸ್ಟೂಡೆಂಟ್ The principal instructed to the students to take the certificates that they left 2 days ago. ಅಂದರೆ ನಿಮ್ಮ ಆನ್ಸರು ಸಿಕ್ತು. ಉದಾಹರಣೆ ನೋಡಿ. ಟೋನಿ ಸೆಡ್ ಟು ಹಿಸ್ ಟೀಚರ್, ಇನ್ವರ್ಟೆಡ್ನ ಹೊರಗಿರುವಂಥ ಭಾಗ, ಒಳಗಿರೋ ಭಾಗ ನೋಡಿ, ಪ್ಲೀಸ್ ಗಿವ್ ಮೀ ಅನದರ್ ಡೇ ಟು ಕಂಪ್ಲೀಟ್ ಮೈ ವರ್ಕ್ ಅಂತ ಇದೆ. ಈಗ ಇನ್ವರ್ಟೆಡ್ನ ಹೊರಗಿರುವಂಥ ಭಾಗ ಟೋನಿ ಸ್ಟೂಡೆಂಟು ಟೀಚರ್ ಜೊತೆ ಕೇಳ್ತಾ ಇದ್ದಾನೆ. ಈಗ ನೆಕ್ಸ್ಟ್ ಒಳಗಿರೋ ಭಾಗ ನೋಡ್ಕೊಳ್ಳಿ, ಅದು ಪ್ಲೀಸ್ ಅನ್ನೋದನ್ನು ನೀವು ಗಣನೆಗೆ ತೆಗೋಬಾರ್ದು. ಇಂಪರೇಟಿವ್ ಸೆಂಟೆನ್ಸಲ್ಲಿ ಪ್ಲೀಸ್ ಅನ್ನುವಂಥ ಮೀನಿಂಗನ್ನು ನೀವು ರಿಕ್ವೆಸ್ಟೆಡ್ ಅನ್ನುವಂಥ ಪದದಲ್ಲೇ ಆ್ಯಡ್ ಮಾಡಿರ್ತೀರ. ಸೊ ಪ್ಲೀಸ್ ಬಿಟ್ಬಿಡಿ. ನೆಕ್ಸ್ಟ್ ಬರುವಂಥ ಕ್ರಿಯಾಪದ ಯಾವುದು, ಗಿವ್, GIV, ಗಿವ್ ಅಂತಿದೆ. ಸೊ ಈಗ ನಾವು ಸುಲಭವಾಗಿ ಮಾಡ್ಕೋಬೋದು. ಟೋನಿ ಸ್ಟೂಡೆಂಟು, ಟೀಚರು, ಹೈಯರ್ ಪೊಸಿಷನ್. ಸೊ ಹಾಗಾಗಿ ಇದು ಆರ್ಡರ್ಡ್ ಅಥವಾ ಅವನು ಕೇಳ್ಕೊತಾ ಇದ್ದಾನೆ. ಸೊ ಹಾಗಾಗಿ ಅದು ಕೋರಿಕೆ, ರಿಕ್ವೆಸ್ಟ್ ಆಗುತ್ತೆ. ಈಗ ಬರೆಯೋಣ. ಟೋನಿ ಸೆಟ್ ಜಾಗಕ್ಕೆ ರಿಕ್ವೆಸ್ಟೆಡ್ ಟು ಹಿಸ್ ಟೀಚರ್. ಈಗ ಪ್ಲೀಸನ್ನು ತೆಗೆದು ಹಾಕಿ ಪ್ಲೀಸ್ ಮೀನಿಂಗನ್ನು ರಿಕ್ವೆಸ್ಟೆಡ್ ಅನ್ನುವ ಪದದಲ್ಲೇ ಸೇರಿಸ್ಬಿಟ್ಟಿದ್ದೀವಿ. ಪ್ಲೀಸ್ ತೆಗೆದು ಹಾಕ್ಬಿಡಬೇಕು. ಈಗ ಗಿವ್ ಅಂತ ಇದೆ. ಸೊ ನಾವು ಇನ್ವರ್ಟೆಡ್ ಮತ್ತು ಕಾಮವನ್ನು ತೆಗಿಲಿಕ್ಕೆ ಒಂದು ಕಂಜಂಕ್ಷನ್ ಯೂಸ್ ಮಾಡ್ತೀವಿ ಇಂಪರೇಟಿವ್ ಸೆಂಟೆನ್ಸಲ್ಲಿ. ಅದು TO2 ಅಂತ. TO2 ಬರೆದು ಮಿಕ್ಕಿದ್ದು ಹೇಗಿದೆಯೋ ಹಾಗೆ ಇರಿಸ್ಕೊಳ್ಳಿ. ಟು ಗಿವ್ ಹಿಮ್ ಅನದರ್ ಡೇ ಟು ಕಂಪ್ಲೀಟ್ ಹಿಸ್ ವರ್ಕ್. ಸೊ ಈ ರೀತಿ ನೀವು ಬದಲಾವಣೆ ಮಾಡ್ಕೋಬೇಕು. ಇನ್ನೊಂದು ಉದಾಹರಣೆ ನೋಡಿ. ದ ಸ್ಟೂಡೆಂಟ್ ಸೆಡ್ ಟು ದ ಟೀಚರ್, ಪ್ಲೀಸ್ ಹೆಲ್ಪ್ ಅಸ್ ಟು ಸ್ಕೋರ್ ಮೋರ್ ಮಾರ್ಕ್ಸ್. ಈಗ ಇನ್ವರ್ಟೆಡ್ನ ಹೊರಗಿರುವಂಥ ಭಾಗ ಸ್ಟೂಡೆಂಟ್ಸು ಟೀಚರ್ ನಡುವೆ ಇದೆ. ಸ್ಟೂಡೆಂಟ್ಸು ಕೆಳಗಿದ್ದಾರೆ, ಟೀಚರನ್ನು ಕೇಳ್ಕೊಳ್ತಾ ಇದ್ದಾರೆ. ಸೊ ಇದು ರಿಕ್ವೆಸ್ಟ್ ಆಗಿರುತ್ತೆ. ಈಗ ಪ್ಲೀಸ್ ಅನ್ನೋದನ್ನು ತೆಗೆದು ಹಾಕಬೇಕು ಅಂತ ಹೇಳಿದೆ. ಈಗ ಹೆಲ್ಪ್ ಅನ್ನುವಂಥ ಕ್ರಿಯಾಪದ ಮೇನ್ ವರ್ಬ್ ಇದೆ. ಸೊ ಮೇನ್ ವರ್ಬಿಂದ ಸ್ಟಾರ್ಟ್ ಆಗಿದೆ ಸೆಂಟೆನ್ಸು. ಸೊ ಇದು ಇಂಪರೇಟಿವ್ ಸೆಂಟೆನ್ಸು. ಈಗೇನು ಮಾಡೋಣ, ಈಗ ಕೋರಿಕೆ ಆಗಿರೋದ್ರಿಂದ ಸ್ಟೂಡೆಂಟ್ ಸೆಟ್ ಜಾಗಕ್ಕೆ ರಿಕ್ವೆಸ್ಟೆಡ್ ಅಂತ ಹಾಕ್ಕೊಳ್ಳಿ. ಟು ದ ಟೀಚರ್ ಅಂದ್ಬಿಟ್ಟು ಹೆಲ್ಪ್ ಅನ್ನುವಂಥ ಮೇನ್ ವರ್ಬ್ಗಿಂತ ಮುಂಚೆ ಕಾಮಾ ಮತ್ತು ಡಬಲ್ ಇನ್ವರ್ಟೆಡ್ನ ತೆಗಿಯೋಕ್ಕೆ ನಾವು TO2 ಅಂತ ಬರ್ಕೊಂಡು ಮಿಕ್ಕಿದ್ದು ಹೇಗಿದೆಯೋ ಹಾಗೆ ಬರ್ಕೊಳ್ತೀವಿ.
The students requested to the teacher to help them to score more marks ಅಂತ ಆಯಿತು. ಈಗ ನೆಕ್ಸ್ಟ್ ಉದಾಹರಣೆ, ಸ್ಮಿತಾ ಸೆಡ್ ಟು ಸವಿತಾ ಮೇಕ್ ನೋಟ್ಸ್ ಆಫ್ ದ ಲೆಕ್ಚರ್. ಸೊ ಸ್ಮಿತಾ ಮತ್ತು ಸವಿತಾ ಇಬ್ಬರು ಫ್ರೆಂಡ್ಸು. ಸೊ ಫ್ರೆಂಡ್ಸ್ ಇರೋದ್ರಿಂದನೇ ನೀವಿಬ್ಬರು ನೋಟ್ಸ್ ಮಾಡ್ಕೊಳ್ಳಿ, ಲೆಕ್ಚರ್ದು ನೋಟ್ಸ್ ಮಾಡ್ಕೊ ಅಂತ ಸವಿತನ್ಗೆ ಹೇಳ್ಕೊಡ್ತಾ ಇದ್ದಾಳೆ. ಸೊ ಹಾಗಾಗಿ ಇನ್ವರ್ಟೆಡ್ನ ಒಳಗಿರೋ ಭಾಗ ಮೇಕ್ ಅನ್ನುವಂಥ ಮೇನ್ ವರ್ಬಿಂದ ಶುರುವಾಗಿದೆ. ಹಾಗಾಗಿ ಇದು ಇಂಪರೇಟಿವ್ ಸೆಂಟೆನ್ಸು. ಇಂಪರೇಟಿವ್ ಸೆಂಟೆನ್ಸು ಯಾರ ನಡುವೆ ನಡೀತಾ ಇದೆ? ಸ್ಮಿತಾ ಮತ್ತು ಸವಿತಾ ನಡುವೆ. ಸೊ ಅವರಿಬ್ಬರು ಈಕ್ವಲ್ ಆಗಿರೋದ್ರಿಂದ ನಾವು ಅವರನ್ನು ಸಜೆಷನ್ ಕೊಡಬಹುದು ಅವಳು ಅಂತ ಅರ್ಥ ಮಾಡಿಕೊಂಡು ಸೆಟ್ ಜಾಗಕ್ಕೆ ಸಜೆಸ್ಟೆಡ್ ಅಂತ ಹಾಕೋಣ. ಸ್ಮಿತಾ ಸಜೆಸ್ಟೆಡ್ ಟು ಸವಿತಾ. ಮೇಕ್ ಅನ್ನುವಂಥದ್ದು ಮೇನ್ ವರ್ಬ್ಗಿಂತ ಮುಂಚೆ ಒಂದು TO2 ಅನ್ನು ಆ್ಯಡ್ ಮಾಡಿದರೆ ನಿಮಗೆ ಅದು ಇಂಪರೇಟಿವ್ ಸೆಂಟೆನ್ಸಿಗೆ ಕಾಮ ಮತ್ತು ಇನ್ವರ್ಟೆಡ್ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ. ಸ್ಮಿತಾ ಸಜೆಸ್ಟೆಡ್ ಟು ಸವಿತಾ ಟು ಮೇಕ್ ನೋಟ್ಸ್ ಆಫ್ ದ ಲೆಕ್ಚರ್. ಸೊ ಈ ರೀತಿ ಮಾಡ್ಕೋಬೇಕು. ಇನ್ನೊಂದು ಉದಾಹರಣೆ ನೋಡಿ, ಮದರ್ ಸೆಡ್ ಟು ಹರ್ ಸನ್, ಡಬಲ್ ಇನ್ವರ್ಟೆಡ್ ಸ್ಟಡಿ ವೆಲ್. ಸೊ ಇದು ಇನ್ವರ್ಟೆಡ್ನ ಒಳಗಿರುವಂಥ ಭಾಗ ಇಂಪರೇಟಿವ್ ಸೆಂಟೆನ್ಸ್. ಯಾಕೆಂದರೆ ಸ್ಟಡಿ ಅನ್ನುವಂಥ ಮೇನ್ ವರ್ಬ್ ಅಥವಾ ಕ್ರಿಯೆಯನ್ನು ಸೂಚಿಸ್ತಾ ಇದೆ. ಸ್ಟಡಿ ಓದುವ ಕ್ರಿಯೆ, ಆ ಕ್ರಿಯೆಯಿಂದ ಶುರುವಾಗಿದೆ. ಸೊ ಇದು ಇಂಪರೇಟಿವ್ ಸೆಂಟೆನ್ಸು. ಸೊ ಇಂಪರೇಟಿವ್ ಸೆಂಟೆನ್ಸಲ್ಲಿ ನಾವು ಸೆಡ್ ಜಾಗಕ್ಕೆ ಏನನ್ನು ಹಾಕೋಬೋದು ಅಂದರೆ ಮದರ್ ಮತ್ತು ಸನ್ ಇಬ್ಬರೂ ಒಂದು ಹೈಯರ್ ಪೊಸಿಷನ್, ಒಂದು ಕೆಳಗಡೆ ವಯಸ್ಸಿನಲ್ಲಿ ದೊಡ್ಡವರು ಚಿಕ್ಕವರು ಅಂತಿದ್ದಾಗ ದೊಡ್ಡವರು ಚಿಕ್ಕವರಿಗೆ ಇನ್ಸ್ಟ್ರಕ್ಷನ್ ಕೊಡ್ಬೋದು, ಇಲ್ಲ ಆರ್ಡರ್ ಕೊಡ್ಬೋದು. ಸೊ ಹಾಗಾಗಿ ಸೆಡ್ ಜಾಗಕ್ಕೆ ಮದರ್ ಇನ್ಸ್ಟ್ರಕ್ಟೆಡ್ ಟು ಹರ್ ಸನ್ ಅಂತ ಬರ್ಕೊಂಡು ಸ್ಟಡಿ ಅನ್ನುವಂಥ ಮೇನ್ ವರ್ಬ್ಗಿಂತ ಮುಂಚೆ ಕಾಮ ಮತ್ತು ಡಬಲ್ ಇನ್ವರ್ಟೆಡ್ನ ತೆಗಿಲಿಕ್ಕೋಸ್ಕರ TO2 ಅನ್ನು ಆ್ಯಡ್ ಮಾಡಿ ಮಿಕ್ಕಿದ್ದು ಹೇಗಿದೆಯೋ ಹಾಗೆ ಬರ್ಕೊಳ್ಳೋದು. ಮದರ್ ಇನ್ಸ್ಟ್ರಕ್ಟೆಡ್ ಟು ಹರ್ ಸನ್ ಟು ಸ್ಟಡಿ ವೆಲ್. ಇದು ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಕ್ಲರ್ಕ್ ಟೋಲ್ಡ್ ಟು ದ ಅಪ್ಲಿಕ್ಯಾಂಟ್ ಅಂದರೆ ಯಾರೋ ಅರ್ಜಿ ಹಾಕೋಕೆ ಬಂದಿದ್ದಾರೆ, ಕ್ಲರ್ಕು ಹೇಳ್ತಿದ್ದಾರೆ. ಈಗ ಅದು ಇಂಪರೇಟಿವ್ ಸೆಂಟೆನ್ಸ್. ಯಾಕೆಂದರೆ ಇನ್ವರ್ಟೆಡ್ನ ನಂತರ ಒಂದು ಮೇನ್ ವರ್ಬ್ ಕ್ರಿಯೆಯನ್ನು ಫಿಲ್ ಮಾಡೋದೊಂದು ಕ್ರಿಯಾಸೂಚಕ ಪದದಿಂದ ಶುರುವಾಗ್ತಾ ಇದೆ. ಸೊ ಹಾಗಾಗಿ ಇದು ಇಂಪರೇಟಿವ್ ಸೆಂಟೆನ್ಸ್ ಅಂತ ಆಯಿತು. ಈಗ ನಾವು ಏನು ಮಾಡಬೇಕು, ಕ್ಲರ್ಕು ಮತ್ತು ಅಪ್ಲಿಕೆಂಟ್ ನಡುವೆ ಹೈಯರ್ ಮತ್ತು ಲೋವರ್ ಪೊಸಿಷನ್ ಇದೆಯಾ ನೋಡ್ಕೋಬೇಕು. ಕ್ಲರ್ಕು ಒಬ್ಬ ಆಫೀಸರು, ಅರ್ಜಿ ಕೊಡೋಕೆ ಹೋಗುವನು ಅವನಿಗಿಂತ ಕೆಳಗಿದ್ದಾನೆ, ಅವ್ನು ಹೇಳ್ದಂಗೆ ಇವ್ನು ಮಾಡಬೇಕು. ಸೊ ಹಾಗಾಗಿ ಇನ್ಸ್ಟ್ರಕ್ಟೆಡ್ ಅಂತ ಬರ್ಬೋದು, ಇಲ್ಲ ಆರ್ಡರ್ಡ್ ಅಂತ ಬರ್ಬೋದು. ಸೊ ಈಗ ಬರ್ಕೊಳ್ಳೋಣ, ದ ಕ್ಲರ್ಕ್ ಇನ್ಸ್ಟ್ರಕ್ಟೆಡ್ ಟು ದ ಅಪ್ಲಿಕೆಂಟ್. ಈಗ ಫಿಲ್ ಅನ್ನುವಂಥ ಕ್ರಿಯಾಪದಕ್ಕೆ ಮುಂಚೆ ಡಬಲ್ ಇನ್ವರ್ಟೆಡ್ ಮತ್ತು ಕಾಮವನ್ನು ತೆಗಿಲಿಕ್ಕೆ TO2 ಅನ್ನು ಆ್ಯಡ್ ಮಾಡಿ ಮಿಕ್ಕಿದ್ದು ಹೇಗಿದೆಯೋ ಹಾಗೆ ಬರ್ಕೊಳ್ಳೋದು. ದ ಕ್ಲರ್ಕ್ ಇನ್ಸ್ಟ್ರಕ್ಟೆಡ್ ಟು ದ ಅಪ್ಲಿಕೆಂಟ್ ಟು ಫಿಲ್ ದ ಚಲನ್ ಬಿಫೋರ್ 2 o'clock. ನೆಕ್ಸ್ಟ್ ಸೆಂಟೆನ್ಸ್ ನೋಡ್ಕೊಳ್ಳಿ, ದ ಟೀಚರ್ ಸೆಡ್ to his team members, ಡಬಲ್ ಇನ್ವರ್ಟೆಡ್ಸ್ ಜಾಯಿನ್ ದ ಟೀಮ್ ಇಮಿಡಿಯೇಟ್ಲಿ. ಈಗ ಲೀಡರು ಮತ್ತು ಟೀಮ್ ಮೆಂಬರ್ಸ್, ಒಬ್ಬ ಮೇಲಿದ್ದಾನೆ ಒಬ್ಬ ಕೆಳಗಿದ್ದಾನೆ. ಸೊ ಆರ್ಡರ್ಡ್ ಅಥವಾ ಇನ್ಸ್ಟ್ರಕ್ಟೆಡ್ ಯಾವುದಾದ್ರೂ ಬರ್ಕೊಳ್ಳಿ. ದಟ್ ಲೀಡರ್ ಇನ್ಸ್ಟ್ರಕ್ಟೆಡ್ ಅಥವಾ ಆರ್ಡರ್ಡ್ ಹಿಸ್ ಟೀಮ್ ಮೆಂಬರ್ಸ್ ಟು TO2 ಡಬಲ್ ಇನ್ವರ್ಟೆಡ್ಸ್ನ ಇಂಪರೇಟಿವ್ ಸೆಂಟೆನ್ಸ್ನಲ್ಲಿ ತೆಗಿಬೇಕಾದ್ರೆ ಯೂಸ್ ಮಾಡುವ ಕಂಜಂಕ್ಷನ್ನು TO2 ಅನ್ನು ಬರೆದು ಮಿಕ್ಕಿದ್ದು ಹೇಗಿದೆಯೋ ಹಾಗೆ ಜಾಯಿನ್ ದ ಟೀಮ್ ಇಮಿಡಿಯೇಟ್ಲಿ. ಹಾಗೆ ಇನ್ನೊಂದು ಉದಾಹರಣೆ ನೋಡಿ, ಚಿಂಟು ಸೆಡ್ ಟು ಹಿಸ್ ಮದರ್. ಚಿಂಟು ಚಿಕ್ಕ ಹುಡುಗ ಅಮ್ಮನ ಹತ್ರ ಹೇಳ್ತಾನೆ, ಬೈ ಮೀ ಎ ನ್ಯೂ ಟಾಯ್, ನನಗೆ ಇನ್ನೊಂದು ಗೊಂಬೆ ತಂದುಕೊಡು ಅಂತ ಹೇಳ್ತಿದ್ದಾನೆ. ಸೊ ಈಗ ಚಿಕ್ಕವನು ದೊಡ್ಡವನು ಅಂತಿರೋ ಅಮ್ಮ ಮತ್ತು ಮಗ ಇರೋದ್ರಿಂದ ಚಿಂಟು ರಿಕ್ವೆಸ್ಟೇ ಮಾಡಬೇಕಾಗತ್ತೆ. ರಿಕ್ವೆಸ್ಟೆಡ್ ಟು ಹಿಸ್ ಮದರ್, ಡಬಲ್ ಇನ್ವರ್ಟೆಡ್ಸ್ ತೆಗಿಲಿಕ್ಕೆ TO2 ಹಾಕಿ ಮೇನ್ ವರ್ಬ್ನ ನಂತರ ಹೇಗಿದೆಯೋ ಹಾಗೆ ಬರ್ಕೊಳ್ಳಿ, ಟು ಬೈ ಹಿಮ್ ಅ ನ್ಯೂ ಟಾಯ್. ಇಲ್ಲಿ ಪ್ರೊನೌನ್ ಮಾತ್ರನೇ ಬದಲಾವಣೆ ಆಗತ್ತೆ, ಮೀ ಬದಲು ಹಿಮ್ ಅಂತ ಆಗುತ್ತೆ. ನಮ್ಮ ಕಣ್ಣಲ್ಲಿ ಅವನು ಹೇಗೆ ಕಾಣಿಸ್ತಾನೆ, ಅವರಿಬ್ಬರ ಸಂಭಾಷಣೆ ಹೇಗಾಗತ್ತೆ ಅಂತ ಬರಿಬೇಕು. ನೆಕ್ಸ್ಟ್ ನೋಡಿ, ಸ್ವಾತಿ ಸಿಸ್ಟರ್ ಸೆಡ್ ಡಬಲ್ ಇನ್ವರ್ಟೆಡ್ಸ್ ಪ್ಲೀಸ್ ಹೆಲ್ಪ್ ಮೀ ಟು ಲಾಗ್ ಇನ್ ಟು ದ ಕ್ಲಾಸ್ ಅಂತ ಇದೆ. ಈಗ ಸ್ವಾತಿ ಸಿಸ್ಟರ್ ಸೆಡ್, ಸಿಸ್ಟರ್ ಚಿಕ್ಕವಳು ಅಥವಾ ದೊಡ್ಡವಳು. ಸೊ ಹೆಲ್ಪ್ ಅಂತ ಕೇಳುವಾಗ ಇದು ರಿಕ್ವೆಸ್ಟೇ ಆಗಿರುತ್ತೆ. ಸೊ ಈಗ ಸ್ವಾತಿ ಸಿಸ್ಟರ್ ರಿಕ್ವೆಸ್ಟೆಡ್, ಪ್ಲೀಸ್ ತೆಗೆದಾಕಬೇಕು ಅಂತ ಹೇಳಿದೆ. ಡಬಲ್ ಇನ್ವರ್ಟೆಡ್ನ ತೆಗಿಲಿಕ್ಕೆ ನಾವು TO2 ಅನ್ನು ಸೇರಿಸ್ಕೊತೀವಿ. ಈಗ ಪ್ಲೀಸ್ ಜಾಗಕ್ಕೆ ರಿಕ್ವೆಸ್ಟೆಡ್ ಅನ್ನೋ ಅರ್ಥವೇ ಬಂದಿರೋದ್ರಿಂದ ಪ್ಲೀಸ್ ತೆಗೆದಾಕ್ಬಿಟ್ಟು ಟು ಹೆಲ್ಪ್ ಹರ್ ಟು ಲಾಗ್ ಇನ್ ಟು ದ ಕ್ಲಾಸ್. ಸ್ವಾತಿ ಸಿಸ್ಟರ್ ರಿಕ್ವೆಸ್ಟೆಡ್ ಟು ಹೆಲ್ಪ್ ಹರ್ ಟು ಲಾಗ್ ಇನ್ ಟು ದ ಕ್ಲಾಸ್. ಸೊ ಈ ರೀತಿ ನೀವು ಇಂಪರೇಟಿವ್ ಸೆಂಟೆನ್ಸಸನ್ನು ಬದಲಾಯಿಸ್ಕೋಬೇಕಾಗತ್ತೆ.
ಮುಂದಿನ ಕ್ಲಾಸಲ್ಲಿ ನಾನು ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸಸ್ಸನ್ನು ಹೇಗೆ ಬದಲಾಯಿಸೋದು ಅಂತ ಹೇಳ್ಕೊಡ್ತೀನಿ. ಸೊ ಅಲ್ಲಿವರೆಗೆ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಕೂಡ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜನ್ನು ಹಾಕಿ, ಇಲ್ಲಾಂದರೆ ನನಗೆ ಫೋನ್ ಕೂಡ ಮಾಡಿ ತಿಳಿಸಿ.